ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ನಮ್ಮ ಲೋಕಸಭಾ ಪಕ್ಷದ ಅಭ್ಯರ್ಥಿಯಾದಂತ ತುಕಾರಾಮಣ್ಣ ಅವರೇ, ಇನ್ನೊಬ್ರು ಆತ್ಮೀಯರು ನಮ್ಮ ಅಣ್ಣ ಆದಂತ ಶಾಸಕರಾದಂತ ಭೀಮಾ ನಾಯಕ್ ಅವರೇ, ವೇದಿಕೆ ಮೇಲೆ ಹಾಸಿದರೆಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿದ್ದ ಇಲ್ಲ ಆತ್ಮೀಯರೇ, ತಮ್ಮ ಮುಂದೆ ಇವತ್ತು ಲೋಕಸಭಾ ಅಭ್ಯರ್ಥಿ ತುಕಾರಾಮ್ ಅವ್ರ ಪರ ನಾವು ಮತವನ್ನ ಕೇಳಕ್ಕೆ ತಮ್ಮ ಮುಂದೆ ನಾವು ಬಂದಿದೀವಿ. ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸನ ತೆಗೀರಿ. ಚುನಾವಣೆ ಯಾವ ಚುನಾವಣೆ ಬರ್ತದೆ ಅವಾಗ ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ ಸರ್ಕಾರ ಇತ್ತು, ನಮ್ ಸರ್ಕಾರ ಇವಾಗ ಇದ್ ಮಾಡಿದೀವಿ, ಮುಂದಿನ ದಿನ ನಮ್ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದಾನ ಅವ್ರ ಸಾಧನೆಯನ್ನ ಹೇಳಿದಾರ? ಯಾವ್ದನ ಸಾಧನೆ ಇದೆಯಾ? ಅವರು ಸಾಧನೆ ಯಾವ್ದನ ಸಾಧನೆ ಒಂದ್ ಸಾಧನೆ ತೋರಿಸಿ ನೀವು ಇಂಥ ಕೆಲಸ ಮಾಡಿದಾರಂತ ಯಾವ ಸಾಧನೆ ಇಲ್ಲ. 2023 ಚುನಾವಣೆಯಲ್ಲಿ ನಮ್ ನಾಯಕರಾದಂತ ಮನೆ ಮುಖ್ಯಮಂತ್ರಿಗಳಾದಂತ ಮನೆ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಯಾವ್ದಪ್ಪ 5 ಗ್ಯಾರಂಟಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡ್ಬೇಕಂತ, 5 ಕೆಜಿ ಅಕ್ಕಿ 10 ಕೆಜಿ ಮಾಡಿದ್ರು. ಆಮೇಲೆ ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ 1,000 ಕೊಡ್ತೀವಿ ಅಂತ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ಘೋಷಣೆ ಮಾಡಿದಕ್ಕೆ ಜನ ನಂಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದಿ ಅಧಿಕಾರಕ್ಕೆ ನಾವು ಕಾಂಗ್ರೆಸ್ ಬರಕ್ ಸಾಧ್ಯ ಆಯ್ತು. 136 ಸೀಟ್ ಗೆಲ್ಲಕ್ಕೆ ನಾವು ಸಾಧ್ಯ ಆಯ್ತು. ವಿರೋಧ ಪಕ್ಷದವ್ರು ಏನಾದ್ರು ಇಲ್ಲ ಈ ಗ್ಯಾರಂಟಿ ಲಾಗು ಮಾಡಕ್ ಆಗಲ್ಲ, ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಇದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 54,000 ಕೋಟಿ ಆಗ್ತದಂತ ಹೇಳಿದ್ರು ತಾನೆ ಅವರು. ಆಮೇಲೆ ಹಂಗೆ ನಮ್ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನ ಲಾಗು ಮಾಡಿದೀವಿ. ನಿಮ್ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ. 5 ಕೆಜಿ ಅಕ್ಕಿ ಇದ್ದಿದ್ದು ಸಿದ್ದರಾಮಯ್ಯ ಇರೋ ಕಾಲದಲ್ಲಿ 7 ಕೆಜಿ ಅಕ್ಕಿ ಇದ್ದಿದ್ದು. ಬಿಜೆಪಿ ಸರ್ಕಾರ ಬಂದು ಏನ್ ಮಾಡಿದ್ರು? 5 ಕೆಜಿ ಅವ್ರ ಬಡವ್ರ ಬಗ್ಗೆ ಎಷ್ಟ್ ಕಾಲೇಜ್ ಇದೆ ಅಂತ ಅರ್ಥ ಮಾಡ್ಬಿಟ್ಟಿದ್ರು. ಸಿದ್ದರಾಮಯ್ಯ ಕಾಲದಲ್ಲಿ 2013 7 ಕೆಜಿ ಅಕ್ಕಿ ಇದ್ದಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.